ಹಾಯ್ ಗೆಳೆಯರೆ, ಹಲೋ ವೀಕ್ಷಕರೇ, ನಮಸ್ಕಾರ. ನನ್ನ ಹೆಸರು ಆರ್ಯ. ನಮ್ಮ ಈ ಚಿಕ್ಕ ಯೂಟ್ಯೂಬ್ ಮನೆ ಸಿಂಪಲ್ ವರ್ಡ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಬೆಂಗಳೂರು ಬಗ್ಗೆ. ಹಾಗಿದ್ರೆ ಮತ್ತೆ ತಡ, ಬನ್ನಿ ಬೆಂಗಳೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗೋಣ. Good evening, ladies and gentlemen. This is your captain speaking. As we begin our descent into Bangalore, the city of great weather, vibrant culture, and some of the best coffee you will ever taste. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ ಅಂದರೆ ತಪ್ಪಾಗಲ್ಲ. ನನ್ನ ಪರ್ಸನಲ್ ಒಪಿನಿಯನು, ಭಾರತದ ದೊಡ್ಡ ನಗರಗಳ ಎಲ್ಲ ಏರ್ಪೋರ್ಟ್ನೂ ನೋಡಿದ್ದೀನಿ, ಆದರೆ ಬೆಂಗಳೂರಿನಲ್ಲಿ ಇರೋ ನಾಡಪ್ರಭು ಕೆಂಪೇಗೌಡ ಏರ್ಪೋರ್ಟ್ ಈಸ್ ಬೆಸ್ಟ್. ಈ ಪ್ರದೇಶನ ನಮ್ಮ ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಳುಕ್ಯರು, ಚೋಳರು, ಪಾಂಡ್ಯರು, ಹೊಯ್ಸಳರು, ಕುದಾದರು ಹಾಗೂ ಮೈಸೂರು ಮಹಾರಾಜರು ಆಳಿದ್ದಾರೆ. ಇದು ಯಾರಪ್ಪ ಕುದಾದರು ಅಂತ ಹೇಳ್ತಿದ್ದಾನಲ್ಲ ಅನ್ಕೊಂಡ್ರಾ? ಕನ್ಫ್ಯೂಸ್ ಆಗಬೇಡಿ. ಕುದಾದರು ಅಂದರೆ ನಮ್ಮ ಟಿಪ್ಪು ಸುಲ್ತಾನ್ ಹಾಗೂ ಹೈದರಾಲಿಯ ಡೈನೆಸ್ಟಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಓಕೆ, 1537ರಿಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಬೆಂಗಳೂರಿನ ನಿಜವಾದ ಇತಿಹಾಸ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. 1537ನಲ್ಲಿ ವಿಜಯನಗರದ ಸಾಮ್ರಾಜ್ಯದ ಸಾಮಂತರಾಗಿದ್ದ 1ನೇ ಕೆಂಪೇಗೌಡ ಅವರು ಕಲ್ಯಾಣಪುರಿ ಅಥವಾ ಬೆಂಗಳೂರು ಇದರ ಸಂಪೂರ್ಣ ಅಭಿವೃದ್ಧಿಗೆ ಬೆಂಗಳೂರಿನ ಸುತ್ತ ಒಂದು ಮಣ್ಣಿನ ಕೋಟೆ ಕಟ್ಟೋದ್ರ ಮೂಲಕ ಶಂಕುಸ್ಥಾಪನೆ ಮಾಡಿದರು. ಅಂದರೆ ಇದಕ್ಕೂ ಮುಂಚೆ ಬೆಂಗಳೂರು ಇರಲಿಲ್ವಾ? ಇತ್ತು, ಆದರೆ ಅಖಂಡ ಭಾರತದ ಒಂದು ಸಾಮಾನ್ಯ ಪ್ರದೇಶವಾಗಿತ್ತು. ನಮ್ಮ ಬೆಂಗಳೂರಿನ ಬೇಗೂರು ಬಳಿ ಇರೋ ನಾಗೇಶ್ವರ ದೇವಸ್ಥಾನ ಬಳಿ ಸಿಕ್ಕಿರೋ ಶಾಸನದಲ್ಲಿ ಬೆಂಗಳೂರು ಎಂಬ ಉಲ್ಲೇಖ ಇದೆ. ಆ್ಯಂಡ್ ಆ ಶಾಸನ 9ನೇ ಶತಮಾನಕ್ಕೆ ಸೇರಿದ್ದು ಅನ್ನೋದು ವಿಶೇಷ. ಬೆಂಗಳೂರಿಗೆ ಈ ಹೆಸರು ಬರಲು ಕಾರಣ ಏನಪ್ಪ ಅಂತ ನೋಡೋಕೆ ಹೋದರೆ ಇದ್ರ ಬಗ್ಗೆ ತುಂಬ ಕಥೆಗಳಿವೆ. ಅದರಲ್ಲಿ ಮೊದಲನೇದು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ 2ನೇ ವೀರಬಲ್ಲಾಳ ಇದ್ದಂತೆ. ಬೇಟೆಗೆ ಅಂತ ಕಾಡಿಗೆ ಬಂದಿರ್ತಾನೆ. ಬೇಟೆ ಆಡ್ತಾ ದಾರಿ ತಪ್ತಾನಂತೆ. ಆಗ ದಣಿದು ಬಂದ ರಾಜನಿಗೆ ಒಬ್ಬ ಅಜ್ಜಿ ರುಚಿಯಾಗಿ ಬೇಯಿಸಿದ ಕಾಳುಗಳನ್ನು ನೀಡಿ ಆತನ ಹಸಿವನ್ನು ನೀಗಿಸಿರ್ತಾಳಂತೆ. ಆಗ ಸಂತೃಷ್ಟನಾದ ಆ 2ನೇ ವೀರಬಲ್ಲಾಳ ತನ್ನ ಅರಮನೆಗೆ ಬಂದ ಮೇಲೆ ಆ ಊರಿನ ಬಗ್ಗೆ ಜನರಲ್ಲಿ ಕೊಂಡಾಡ್ಕೊಂಡು ಹೇಳ್ತಾ ಇರ್ತಾನಂತೆ. ಬೇಯಿಸಿದ ಕಾಳುಗಳ ಊರು, ಬೆಂದ ಕಾಳೂರು, ಹೀಗೆ ಆ ಊರನ್ನು ಕರೀತಿರ್ತಾನಂತೆ. ಅದೇ ಮುಂದೆ ಬೆಂದ ಕಾಳೂರು ಬೆಂಗಳೂರು ಆಯಿತು ಅನ್ನೋದು ನಮ್ಮಲ್ಲಿ ಪ್ರಚಲಿತವಾಗಿರುವ ಒಂದು ಕತೆ. ಈ ಕತೆ ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಅದನ್ನು ಹೇಳೋದಕ್ಕೆ ಈಗ ಆ ಅಜ್ಜಿನೂ ಇಲ್ಲ, ವೀರಬಲ್ಲಾಳನೂ ಇಲ್ಲ. ಬಟ್ ಕತೆ ಚೆನ್ನಾಗಿದೆ, ನಾವು ಇದಕ್ಕೆ ಫಿಕ್ಸ್ ಆಗೋಣ. ಇದನ್ನು ಬಿಟ್ಟು ಅನೇಕ ಜನಪದ ಕಥೆಗಳಿವೆ. ಬೆಣಚುಕಲ್ಲಿನ ಊರು ಬೆಂಗಳೂರು ಆಯಿತು ಅಂತನೂ. ಬೆಣಚುಕಲ್ಲು ಅಂದರೆ ನಿಮಗೆ ಗೊತ್ತಲ್ವಾ, ಈ ಕ್ವಾರ್ಟ್ಸ್ ಕಲ್ಲುಗಳು ಬರುತ್ತಲ್ಲ, ಬೆಂಗಳೂರಿನ ಸುತ್ತಮುತ್ತ ತುಂಬ ಸಿಗುತ್ತೆ. ಈ ಕಲ್ಲುಗಳು ಸಿಕ್ತಿದ್ರಿಂದ ಈ ಊರನ್ನು ಬೆಣಚುಕಲ್ಲಿನ ಊರು ಅಂತ ಕರೀತಿದ್ರು. ಅದು ಮುಂದೆ ಬೆಂಗಳೂರು ಆಯಿತು ಅಂತನೂ. ಮತ್ತು ಹಿಂದೆ ರಾಜರಿಗೆ ಸೇನಾಧಿಪತಿಗಳು, ಸೈನಿಕರು, ಬೆಂಗಾವಲಿನವರು ಈ ಪ್ರದೇಶದಿಂದ ತುಂಬ ಹೋಗ್ತಿದ್ರಂತೆ. ಇವಾಗ ಕೂರ್ಗಿಂದ ತುಂಬ ಸೈನಿಕರು ಇಂಡಿಯನ್ ಆರ್ಮಿಗೆ ಸೇರ್ಕೊಂತಾರಲ್ಲ, ಹಾಗೆ ರಾಜರಿಗೆ ಬೆಂಗಾವಲಿನವರು ತುಂಬ ಈ ಪ್ರದೇಶದಿಂದ ಬರ್ತಿದ್ರಿಂದ ರಾಜರ ಬೆಂಗಾವಲಿನವರ ಊರು ಮುಂದೆ ಬೆಂಗಳೂರು ಆಯಿತು ಅನ್ನೋದು ಒಂದು ಕತೆ. ಹೀಗೆ ತುಂಬ ಕತೆಗಳಿವೆ, ಆದರೆ ಇದು ಯಾವುದಕ್ಕೂ ಪುರಾವೆ ಇಲ್ಲ. ಆದ್ದರಿಂದ ನಮಗೆ ಯಾವುದು ಬೇಕೋ, ನಮಗೆ ಯಾವುದು ಇಷ್ಟ ಆಯಿತೋ ಅದನ್ನು ಇಟ್ಕೊಳ್ಳೋಣ. ಓಕೆ, ಇವಾಗ ಫ್ಯಾಕ್ಟ್ಸ್ಗೆ ಬರೋಣ. ಕೆಂಪೇಗೌಡರು 1537ರ ನಂತರ ಈ ಪ್ರದೇಶನ ಚಿಕ್ಕಪೇಟೆ, ದೊಡ್ಡಪೇಟೆ ಅಂತ ಎಲ್ಲ ಡಿವೈಡ್ ಮಾಡಿಕೊಂಡು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರ ಕಾಲದಲ್ಲಿ ಬೆಂಗಳೂರಿನಲ್ಲಿ ಕೆಂಪಾಪುರ ಕೆರೆ, ಕಾರಂಜಿ ಕೆರೆ ಮತ್ತು ಇವತ್ತಿಗೂ ನೀವು ನೋಡಬಹುದಾದ ಆಗ ಕೆಂಪೇಗೌಡರು ನಿರ್ಮಿಸಿರೋ ಬ್ಯಾಂಗ್ಳೂರ್ ಬಾರ್ಡರ್ ಅದೆಲ್ಲೆಲ್ಲಿದೆ ಅಂತಂದರೆ ಲಾಲ್ಬಾಗ್ನ ಗೋಪುರ, ಕೆಂಪಾಬದಿ ಕೆರೆ ಗೋಪುರ, ಅಲ್ಸೂರು ಕೆರೆ ಗೋಪುರ, ಮೇಕ್ರಿ ಸರ್ಕಲ್ನ ಗೋಪುರ ಇದೆ ಆಗಿನ ನಮ್ಮ ಹಳೆ ಬೆಂಗಳೂರಿನ ಗಡಿ. ಈ ಗಡಿ ರೇಖೆ ಒಳಗಿದ್ದಿದ್ದೇ ನಮ್ಮ ಹಳೆ ಬೆಂಗಳೂರು. ಮತ್ತೆ ಬೆಂಗಳೂರಿನ ಬಗ್ಗೆ ಹೇಳಬೇಕಾದ್ರೆ ನೆನಪು ಮಾಡ್ಕೊಳ್ಳೇಬೇಕಾಗಿರೋದು ಮೈಸೂರು ಮಹಾರಾಜರ ಬಗ್ಗೆ. ಮೈಸೂರಿನ ರಾಜರಾಗಿದ್ದ ಚಿಕ್ಕದೇವರಾಯ ಒಡೆಯರವರು ಮೊಘಲರಿಂದ ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಇದು ಆಧುನಿಕ ಬೆಂಗಳೂರಿನ ಅಭಿವೃದ್ಧಿಗೆ ಟರ್ನಿಂಗ್ ಪಾಯಿಂಟ್. ಈಗಿನ ಕರ್ನಾಟಕದ ದಕ್ಷಿಣ ಭಾಗ ಇಷ್ಟು ಅಭಿವೃದ್ಧಿ ಆಗೋಕೆ ಒಡೆಯರ್ ವಂಶದ ತ್ಯಾಗ ತುಂಬ ದೊಡ್ಡದು. ಅದನ್ನು ಕನ್ನಡಿಗರು ಮರ್ತಿರೋದು ತುಂಬ ತಪ್ಪು. ಕೆಲವರು ಇವಾಗಲೂ ಹೇಳ್ತಾರೆ, ಅವರೇನು ಅವರ ಮನೆಯಿಂದ ತಂದು ಮಾಡಿದ್ರಾ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ನಮ್ಮ ದುಡ್ಡಲ್ಲಿ ನಮಗೆ ಮಾಡಿದ್ರು ಅಂತ. ಇದಕ್ಕೆ ನನ್ನದೊಂದು ವಾದ ಇದೆ ವೀಕ್ಷಕರೇ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕರ್ನಾಟಕದ ಉತ್ತರ ಭಾಗ ಇದೆಯಲ್ಲ, ಅದನ್ನು ಹೈದರಾಬಾದಿನ ನಿಜಾಮರು ಆಳ್ತಿದ್ರು. ದಕ್ಷಿಣ ಭಾಗನ ಮೈಸೂರು ಒಡೆಯರು ಆಳ್ತಿದ್ರು. ಎರಡೂ ಸಾಮ್ರಾಜ್ಯನೂ ಸುಮಾರು 200 ವರ್ಷ ತಮ್ಮ ಪ್ರದೇಶನ ಆಳಿದೆ. ಇದರ ಮೇಲೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಬಿಟ್ಬಿಡ್ತೀನಿ.
ಅಲ್ಲ ಗುರು, ಅವರು ಟ್ಯಾಕ್ಸ್ ತಗೊಂಡು ಏನು ಕೆಲಸ ಮಾಡಿಲ್ಲ ಅಂದರು. ಯಾರಾದರೂ ಎಲೆಕ್ಷನ್ ಮಾಡಿ ಅವರನ್ನು ಅದರಲ್ಲಿ ಸೋಲಿಸಿ ನೆಕ್ಸ್ಟ್ ಇಯರಿಂದ ನೀವು ನಮ್ಮ ರಾಜ ಅಲ್ಲ ಅಂತ ಹೇಳ್ತಿದ್ರಾ? ಹೇಳೋಕ್ಕಾಗ್ತಿತ್ತಾ? ಇಲ್ಲ, ನೀವೇನು ಕೆಲಸ ಮಾಡ್ತಿಲ್ಲ, ನಾವು ನಿಮಗೆ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳೋಕ್ಕಾಗ್ತಿತ್ತಾ? ಇಲ್ಲ, ಹೇಳ್ತಿದ್ರಾ? ಆದರೂ ಅವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾವು ಬೆಲೆ ಕೊಡಲೇಬೇಕು. ಓಕೆ, ಇದು ಬೇರೆ ಟಾಪಿಕ್ ಆಯಿತು. ಪ್ಲೀಸ್ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರು. ಬೆಂಗಳೂರಿಗೆ ಮೈಸೂರು ಮಹಾರಾಜರ ಕೊಡುಗೆ ಬಗ್ಗೆ ಹೇಳಬೇಕು ಅಂದರೆ, ಏಷ್ಯಾದಲ್ಲೇ ಮೊದಲು ಎಲೆಕ್ಟ್ರಿಸಿಟಿ ಬಂದಿದ್ದು ಬೆಂಗಳೂರಿಗೆ. ಅದನ್ನು ತಂದಿದ್ದು ಮೈಸೂರು ಮಹಾರಾಜರು ಇನ್ 1905. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc. ಈ ಪದ ಕೇಳೋದಕ್ಕೆ ತುಂಬ ಚಿಕ್ಕದಾಗಿ ಕಾಣುತ್ತೆ. ಇದು ಬೆಂಗಳೂರಿಗೆ ಬಂದಿದ್ದು 1909ರಲ್ಲಿ. ಇದಕ್ಕೋಸ್ಕರ ಮೈಸೂರಿನ ಮಹಾರಾಜರು 372 ಎಕರೆ ಜಾಗನ ದಾನವಾಗಿ ಕೊಡ್ತಾರೆ. ನಂತರ ಮಹಾರಾಣಿ ಕಾಲೇಜ್, ನಿಮ್ಹಾನ್ಸ್, ಇವಾಗಿರೋ KR ಮಾರ್ಕೆಟ್, ವಾಣಿವಿಲಾಸ ಹಾಸ್ಪಿಟಲ್, ಬೆಂಗಳೂರಿನ ಟೌನ್ ಹಾಲ್, ನಮ್ಮ ಹಳೆಯ ಏರ್ಪೋರ್ಟ್ HAL, ಇದೆಲ್ಲ ಇವರ ಕೊಡುಗೆನೆ. ನನ್ನ ಪ್ರಕಾರ ಬಿಕಾಸ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಗೆ ಮುಂದೆ BEL ಬರುತ್ತೆ, ಇಸ್ರೋ ಬರುತ್ತೆ, DRDO ಬರುತ್ತೆ, HMT ಬರುತ್ತೆ. ಇದೆಲ್ಲ ಸಾಧ್ಯ ಆಗಿದ್ದು ಜಸ್ಟ್ ಬಿಕಾಸ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಈ ಬೆಂಗಳೂರಿನ ಬಗ್ಗೆ ಹೇಳಬೇಕಿದ್ರೆ 3 ಜನನ ನೆನೆಸ್ಕೊಳ್ಳೇಬೇಕು. 1 ಕೆಂಪೇಗೌಡರು, ಬೈಕನ್ನು ಸ್ಟಾರ್ಟ್ ಮಾಡಿದವರು. 2 ಮೈಸೂರು ಮಹಾರಾಜರು, ಬೈಕಿಗೆ ಗೇರ್ ಹಾಕಿದವರು. 3ನೇವರು SM ಕೃಷ್ಣ ಅವರು, ಬೈಕಿಗೆ ಆಕ್ಸಿಲೇಟರ್ ಕೊಟ್ಟವರು. ಈಗ ಈ ರೇಸ್ ಬೈಕು ರೇಸ್ ಟ್ರ್ಯಾಕ್ನಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇದೆ. ಹೌದು, ನಾನೀಗ ಮುಂದೆ ಹೇಳ್ತಿರೋದು SM ಕೃಷ್ಣ ಅವ್ರ ಬಗ್ಗೆ. ಈಗಿನ ಬೆಂಗಳೂರು ಪೂರ್ಣ ಕರ್ನಾಟಕದ GSDPಗೆ ದೊಡ್ಡ ಕೊಡುಗೆ ಕೊಡ್ತಿದೆ. ಅಂದರೆ ಅದಕ್ಕೆ ಕಾರಣ SM ಕೃಷ್ಣ ಅವರು ಒನ್ ಆಫ್ ದ ರೀಸನ್ ಅನ್ಬೋದು. ಇಲ್ಲಿ ನಮಗೆ ಅನಿಸ್ಬೋದು ಎಲ್ಲ ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ ಅಂತ. ಹೌದು, ಎಲ್ಲರೂ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಬೇರೆ ಜನರು ಮಾಡಿದ್ದಾರೆ. ಇಡೀ ಕರ್ನಾಟಕದವರ ಕೊಡುಗೆ ಇದರಲ್ಲಿದೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಮಾಡಿದ್ದು ಕರ್ನಾಟಕದ ಎಲ್ಲ ವ್ಯಕ್ತಿಗಳು. ತಮ್ಮ ತಮ್ಮ ಮನೆ ಮುಂದೆ ಇರೋ ತೆಂಗಿನ ಮರಕ್ಕೋಸ್ಕರ ಮನೆ ಪ್ಲಾನ್ ಚೇಂಜ್ ಮಾಡಿ ಮರ ಕಟ್ ಮಾಡದೆ ಮರನ ಬೆಳೆಸೋಕೆ ಬಿಡ್ತಿದ್ದವರು ಬೆಂಗಳೂರಿನವರು. ಇಂಥ ಮನಸ್ಥಿತಿಯವರೇ ಇವತ್ತು ಬೆಂಗಳೂರಿನ ಗಾರ್ಡನ್ ಸಿಟಿ ಮಾಡಿರೋದು. ಮತ್ತು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್, ಇದು ಕಣ್ಣಿಗೆ ಹಬ್ಬ. ಇಲ್ಲಿನ ಒಂದೊಂದು ಬಿಲ್ಡಿಂಗ್ಗಳು ಒಂದೊಂದಕ್ಕಿಂತ ಅದ್ಭುತ. ಅದು ಹೇಗಿದೆ ನೋಡೋ ಆಸೆ ಇದೆಯಾ? ನೋಡ್ಕೊಂಬನ್ನಿ. ನೆಕ್ಸ್ಟ್ ನಮ್ಮ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಅಂದರೆ ಟ್ರಾನ್ಸ್ಪೋರ್ಟೇಷನ್. ಹೌದು, ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ. ಯಾವ ಸಿಟಿಲಿ ಇಲ್ಲ ಹೇಳಿ ಟ್ರಾಫಿಕ್? ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ಅಕ್ಕಪಕ್ಕದಲ್ಲಿ ಸಾಲು ಮರಗಳಿರೋದ್ರಿಂದನೇ ನಾವು ರಸ್ತೆನ ಅಗಲ ಮಾಡೋಕ್ಕಾಗ್ತಿಲ್ಲ. ಇದರಿಂದನೂ ಒಂದು ಟ್ರಾಫಿಕ್ ಜಾಸ್ತಿ ಆಗಿರ್ಬೋದು. ಇನ್ನು ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿನ ಬಸ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಬೆಂಗಳೂರಲ್ಲಿ ಬೇರೆ ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಬಸ್ಗಳಿವೆ. ಹೇಗಿದೆ ನೋಡ್ಕೊಂಬನ್ನಿ. ಬೆಂಗಳೂರಲ್ಲಿ ನಿಮ್ಮ ಕಣ್ಣು ಸೆಳೆಯೋ ದೇವಸ್ಥಾನ ಇಸ್ಕಾನ್. ಸರ್ಕಾರಿ ಮಕ್ಕಳಿಗೆ ಮೊದಲ ಬಾರಿ ಮಧ್ಯಾಹ್ನದ ಬಿಸಿ ಊಟ ಸ್ಟಾರ್ಟ್ ಮಾಡಿದವರು. ದೇವಸ್ಥಾನ ಹೇಗಿದೆ ನೋಡ್ತೀರಾ? ನೋಡ್ಕೊಂಬನ್ನಿ. ಓಕೆ, ನೆಕ್ಸ್ಟ್ ಬೆಂಗಳೂರಿನ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಪಾಯಿಂಟ್ ಬೈ ಪಾಯಿಂಟ್ ಹೋಗೋಣ. ಮೊದಲನೇ ಪಾಯಿಂಟ್, ಬೆಂಗಳೂರಿನ ಈಗಿನ ವಿಸ್ತೀರ್ಣ ಬಂದು 741 ಸ್ಕ್ವೇರ್ ಕಿಲೋಮೀಟರ್ಗಳು ಮತ್ತು ಪಾಪ್ಯುಲೇಷನ್ 1.4 crores ಜನ ಬೆಂಗಳೂರಲ್ಲಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಬೆಂಗಳೂರು ಭಾರತದ ಪಬ್ಗಳ ಕ್ಯಾಪಿಟಲ್. ಪಾಯಿಂಟ್ ನಂಬರ್ 3, ಮತ್ತು ಬೆಂಗಳೂರಿನ ಗಾಳಿ ಹೇಗಿದೆ, ವಾತಾವರಣ ಹೇಗಿದೆ? ಒಂದು ಪ್ರದೇಶದ ವಾತಾವರಣನ AQIನಿಂದ ಮೆಜರ್ ಮಾಡ್ತಾರೆ, ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್. ಇದು ಬೆಂಗಳೂರಲ್ಲಿ 150ನಿಂದ 140ವರೆಗೆ ಇದೆ. ಈ ಚಾರ್ಟಲ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಬೇರೆ ನಗರಗಳ ಏರ್ ಕ್ವಾಲಿಟಿ ಇಂಡೆಕ್ಸ್ ಯಾವ ರೀತಿ ಇದೆ ಅಂತ. ಪಾಯಿಂಟ್ ನಂಬರ್ 4, ಬ್ಯಾಂಗ್ಳೂರ್ಗೆ ಬೆಂಗಳೂರು ಅಂತ ನಾಮಕರಣ ಮಾಡಿದ್ದು November 1, 2014ನಲ್ಲಿ. ಪಾಯಿಂಟ್ ನಂಬರ್ 5, ನಿಮಗೆ ಬ್ಯಾಂಗ್ಳೂರ್ ಅನ್ನೋ ಪದ ಗೊತ್ತಾ? ಇಂಗ್ಲಿಷ್ ಡಿಕ್ಷನರಿಲಿ ಬ್ಯಾಂಗ್ಳೂರ್ ಅಂತ ಒಂದು ಹೊಸ ಪದ ಆಡ್ ಮಾಡಿದ್ದಾರೆ. ಅಮೆರಿಕ ಅಥವಾ UK ದೇಶದ ಕಂಪನಿಗಳು ಅವರ ಪ್ರಾಜೆಕ್ಟ್ ಕೆಲಸವನ್ನು ಭಾರತದ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಾಗ ಅಲ್ಲಿರೋ ಕೆಲಸ ಕಳ್ಕೊತಾರಲ್ವಾ, ಅಂಥವ್ರನ್ನ ಬ್ಯಾಂಗ್ಳೂರ್ ಅಂತ ಕರೀತಾರೆ. ಅಂದರೆ ಸಿಂಬಾಲಿಕಲಿ ಬ್ಯಾಂಗ್ಳೂರಿಂದ ನಾವು ಕೆಲಸ ಕಳ್ಕೊಂಡ್ವಿ ಅಂತ ಅವ್ರು ಹಾಗೆ ಹೇಳ್ತಾರೆ. ಬಿಫೋರ್ ಗೋಯಿಂಗ್ ಟು ಪಾಯಿಂಟ್ 6, ಈಗಿನ ಬೆಂಗಳೂರು ಹೇಗಿದೆ ಇನ್ನೊಂದು ವಿಡಿಯೋ ನೋಡ್ಬರೋಣ.
ಪಾಯಿಂಟ್ ನಂಬರ್ 6, ಬೆಂಗಳೂರಿನ ಪಾಪ್ಯುಲೇಷನಲ್ಲಿ ಬರೀ 41% ಮಾತ್ರ ನೇಟಿವ್ ಪೀಪಲ್ಸ್. ಮಿಕ್ಕ 59% ಜನ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನವರಾಗಿದ್ದಾರೆ. ಪಾಯಿಂಟ್ ನಂಬರ್ 7, ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನಿಮಗೆ ಮಾಲ್ಗುಡಿ ಡೇಸ್ ಗೊತ್ತಲ್ವಾ? ಶಂಕರ್ ನಾಗ್ ಅವರ ಮೂವಿ. ಅದನ್ನು ಕತೆ ಬರೆದವರು ಆರ್ ಕೆ ನಾರಾಯಣ್ ಅವರು. ಈ ಮೂವಿಲಿ ಬರೋ ಮಾಲ್ಗುಡಿ ಅನ್ನೋ ಊರು ಹುಟ್ಟಿದ್ದು ಬೆಂಗಳೂರಿನ ಮಲ್ಲೇಶ್ವರಂ ಹಾಗೂ ಬಸವನಗುಡಿ ಎಂಬ ಏರಿಯಾಗಳಿಂದ. ಮಲ್ಲೇಶ್ವರಂನ ಮಾಲ್ ಅನ್ನೋ ಮೊದಲನೇ ಅಕ್ಷರ, ಬಸವನಗುಡಿಯ ಗುಡಿ ಅನ್ನೋ ಕೊನೆಯ ಅಕ್ಷರ ಸೇರಿ ಮಾಲ್ಗುಡಿಯಾಗಿದೆ. ಈ ಹೆಸರನ್ನೇ ಅವರು ಕಥೆಯಲ್ಲಿ ತಗೊಂಡು ಒಂದು ಅದ್ಭುತ ಕಥೆಯನ್ನು ಸೃಷ್ಟಿಸಿದ್ದಾರೆ. ಪಾಯಿಂಟ್ ನಂಬರ್ 8, ರವೆ ಇಡ್ಲಿ ಎಲ್ಲರೂ ತಿಂದಿದ್ದೀರಲ್ವಾ? ಅದು ಹುಟ್ಟಿದ್ದು ಈ ಬೆಂಗಳೂರಲ್ಲೇ. ಪಾಯಿಂಟ್ ನಂಬರ್ 9, ಬೆಂಗಳೂರಲ್ಲಿ ಕಲಾಸಿಪಾಳ್ಯ ಅನ್ನೋ ಏರಿಯಾ ಇದೆ. ಅದಕ್ಕೆ ಕಲಾಸಿಪಾಳ್ಯ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? ಕೆಂಪೇಗೌಡರು ಕಟ್ಟಿದ ಮಣ್ಣಿನ ಕೋಟೆನ ಹೈದರಾಲಿ ಕಲ್ಲಿನ ಕೋಟೆಯಾಗಿ ಕನ್ವರ್ಟ್ ಮಾಡ್ತಾರೆ. ಆ ಕೆಲಸಕ್ಕೆ ತಮಿಳುನಾಡಿನ ಕಲಾಸಿ ಜನಾಂಗನ ಉಪಯೋಗಿಸ್ಕೊಂಡಿರ್ತಾರೆ. ಅದರಿಂದ ಆ ಏರಿಯಾಗೆ ಕಲಾಸಿಪಾಳ್ಯ ಅನ್ನೋ ಹೆಸರು ಬರುತ್ತೆ.